ನೆಕ್ಸ್ಟ್ ಕ್ವೆಶ್ಚನ್, ಯಾವಾಗ್ಲೂ ಸೀನ್ತಾ ಇರೋ ಹಣ್ಣು ಯಾವುದು? ಸೀತಾಫಲ. ಏನು ಸೀನ್ತಾ ಇರೋ ಸೀನ್ತಾ ಇರೋದಾ? ಸೀನ್ತಾ ಇರೋದಾ? ಯೋಚನೆ ಮಾಡ್ಬೇಕು. ಯಾವಾಗಲೂ ಸೀನ್ತಾ ಇರೋ ಯಾವಾಗ್ಲೂ ಸೀನ್ತಾನೆ ಇರುತ್ತೆ ಆ ಸಿಂಪಲ್. ಹಣ್ಣು. ನೇರ್ಲೆ ಹಣ್ಣ? ಸೀನೋದು ಸೀನು ಸರ್ ಹೊಡಿತಾರೆ ಆಮೇಲೆ ನೋಡಿದ್ರೆ. ಎಲ್ಲ ನಾವೇ ಆನ್ಸರ್ ಮಾಡಿದ್ವಿ, ನಿಮ್ಮ ಸ್ವೀಟ್ ಆಗಿರೋ ಒಂದು ಬಾಯಿಂದ ಆನ್ಸರ್ ಬಂದ್ಬಿಟ್ಟಿ. ಏನು ಸೀನ್ತಾ ಇರೋ ಗೊತ್ತಾಗಿಲ್ವಾ? ಅಕ್ಷಿ, ದ್ರಾಕ್ಷಿ. ಗೊತ್ತಿತ್ತು ಮೇಡಮ್. ಹೆಣ್ಮಗು ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ. ಅಕ್ಷಿ ಬೇರೆ ದ್ರಾಕ್ಷಿ ಬೇರೆ. ಕ್ಷಿ, ದ್ರಾಕ್ಷಿ. ರುದ್ರಾಕ್ಷಿ. ಆನ್ಸರ್ ಹೇಳ್ಬಿಡ್ತೀನಲ್ಲ. ಸೀನೋ ಹಣ್ಣು ಅಂತಂದ್ರಿ. ಸೀನು ಅಂದ್ರೆ ಒಂದು ಯಾವಾಗ್ಲೂ ಸೀನ್ತಾ ಇರೋ ಹಣ್ಣು ಯಾವ್ದು? ಸ್ಮಾರ್ಟ್ ಕ್ವಶನ್. ಸ್ಮಾರ್ಟ್ ಅಲ್ಲಿ ಮುಂಚೆ ಹೇಳ್ಬೇಕು, ನಾ ಸ್ಮಾರ್ಟ್ ಆಗಿ ಕೇಳ್ತೀನಿ ಅಂತ. ನಾನು ಅವಾಗ್ಲೇ ಏನ್ ಹೇಳ್ದೆ? ನೀವು ಹೇಳೇ ಇಲ್ಲ. ಸೀನ್ತಾ ಇರೋ ಹಣ್ಣು ಅಂದ್ರೆ ಹಣ್ಣಿಗೆ ನೆಗಡಿ ಆಗಿರ್ತೈತೆ ಸೀನಾಕ. ಮತ್ತೇನೇನೋ ದ್ರಾಕ್ಷಿಗ್ ನೆಗಡಿನೇ ತರ ಹಣ್ಣು ತಿಂದ್ರೆ ನಮಗೆ ನೆಗಡಿ ಆಗತ್ತಾ? ದ್ರಾಕ್ಷಿ ನೆಗಡಿನೇ ಆಗಿರೋದು. ಹೌದಾ? ಶೀತ ಆಗುತ್ತಾ ಅದು? ಅದಕ್ಕೆ ಅಲ್ವಾ ದ್ರಾಕ್ಷಿ ಅನ್ನೋದು. ದ್ರಾಕ್ಷಿ, ಅಕ್ಷಿ ಅಂದ್ರೆ ಶೀತ ಆಗುತ್ತೆ ಅಂತ ಅದಕ್ಕೆ ದ್ರಾಕ್ಷಿ ಅಂತ ಹೆಸರಿಟ್ಟಿದಂತ ಹೇಳ್ತಾ ಇದ್ರು. ಕರೆಕ್ಟ್. ಸೂಪರ್ ಮೇಡಮ್. ಓಕೆ, ಇನ್ನೊಂದು, ಯಾವಾಗ್ಲೂ ಕವರ್ ಮಾಡ್ಕೊಂಡಿರೋ ಕುರುಕ್ಲು ತಿಂಡಿ ಯಾವುದು? ಅದಕ್ಕೂ ಇದೇ ತರ ಆನ್ಸರ್ ಬರುತ್ತೆ. ಆಮೇಲೆ ನೀವು ಹೇಳಂಗಿಲ್ಲ, ನೀವು ಹೇಳೇ ಇಲ್ಲ ಏನೇನ್ ಅಂತ. ಕುರುಕ್ಲಿ ತಿಂಡಿನ? ಯಾವಾಗ್ಲೂ ಕವರ್ ಮಾಡ್ಕೊಂಡಿರೋ ಕುರುಕ್ಲು ತಿಂಡಿ. ಚಕ್ಲಿ, ನಿಪ್ಪಟ್ಟು, ಎಲ್ಲ ಒಂದೊಂದು ಹೇಳ್ಬಿಡಿ. ಕೋಡ್ಬಳೆ. ಕರೆಕ್ಟ್. ಯಾಕೆ ಕವರ್ ಆಗಿರುತ್ತಲ್ಲ, ಅದು ರೌಂಡ್ ಬೇಡ, ಕವರ್. ಚಕ್ಲಿನೂ ರೌಂಡ್ ಗೆ ಇರುತ್ತಪ್ಪ. ಚಕ್ಲಿ ರೌಂಡ್ ಅಲ್ಲ, ಐ ಚಕ್ಲಿ ನಾನು ಹೇಳಿದ್ಮೇಲೆ ಕರೆಕ್ಟ್ ಆಗಿರುತ್ತೆ, ಸುಮ್ಮನೆ ಇರು. ನಿಮಗೆ ಅರ್ಥ ಆಯ್ತು ತಾನೆ ಕ್ವಶನ್? ನಮ್ ಅದಕ್ಕೆ ತಾಯಾನೇ ಅರ್ಥ ಆಗ್ಲಿಲ್ಲ. ಇವರು ಚಕ್ಲಿ ನುಪ್ಪಟ್ಟು ಅಂದ್ರಲ್ಲ, ನಾನು ಕೋಡ್ಬಳೆ ಅಂತ. ಸ್ಮಾರ್ಟ್ ಆನ್ಸರ್, ನಿಮ್ಗೆಲ್ಲ ಗೊತ್ತಾಗಲ್ಲ. ಅದು ಫ್ಲೂಕ್ ಅಲ್ಲಿ ಬಂದಿದ್ದು, ಅಲಕ್ ಬುಲಕ್ ಅದೇ ಅದನ್ನ. ನಮ್ಗೆ ಗೊತ್ತಾಗಲ್ಲ ಅಂದ್ರೆ ನಾವು ಸ್ಮಾರ್ಟ್ ಇಲ್ಲ. ನೋಡಕ್ ಸ್ಮಾರ್ಟ್ ಅಲ್ಲ ಸರ್, ಇಲ್ಲಿ ಅಯ್ಯೋ ನಮ್ಗೆ ಗೊತ್ತಿರೋ ಆನ್ಸರ್ ಗಳಿಗೆ ನೀವು ಕ್ವಶನ್ ಕೇಳೋದು ನಾವು ಸ್ಮಾರ್ಟ್ ಅಂತ ತೋರಿಸ್ಕೊಳ್ತೀವಪ್ಪ. ನೀವು ಫಿಲ್ಮ್ ಅಲ್ಲಿ ತೋರಿಸಿದಿರಲ್ಲ, ಅದಕ್ಕೆ ಅಲ್ವಾ ನಾನ್ ಬಂದಿರೋದು ಇಲ್ಲಿ ಇಂಟರ್ವ್ಯೂ ಮಾಡಕ್ಕೆ. ಓಕೆ, ಇನ್ನೊಂದಷ್ಟು ಕ್ವಶನ್ಸ್ ಕೇಳ್ತೀನಿ. ಎಷ್ಟು ತೊಳೆದ್ರೂ ಕಪ್ಪಾಗೆ ಇರುತ್ತೆ ಏನದು? ಕೂದ್ಲು. ಎಷ್ಟು ವಾಶ್ ಮಾಡಿದ್ರು ಬ್ಲ್ಯಾಕೇ ಇರುತ್ತೆ. ಕೂದ್ಲು. ಕಪ್ಪಾಗಿರೋರ್ ಮುಖ. ಏನು ಫ್ರೂಟಾ? ಏನು ಏನ್ ವಸ್ತು ಅದು? ಇದು ಒಗಟು, ಅಲ್ಲ ಒಗಟು ಅಂತ. ಫ್ರೂಟ್ ಅಲ್ಲ. ಕಪ್ಪು ಎಷ್ಟು ತೊಳೆದ್ರೆ ಕಪ್ಪೆ ಇರುತ್ತಾ? ಕಪ್ಪೆ ಚಿಪ್ ಕಪ್ಪಿರುತ್ತಾ? ಕಲರ್ ಇರುತ್ತೆ. ಕಾಗೆ. ಕಪ್ಪು ಒಗ್ಗಟ್ಟಂತೆ ಗುರು. ಕಾಗೆ ಅಲ್ಲ. ಯಾವ ವರ್ಗಕ್ಕೆ ಸೇರುತ್ತೆ ಅಂದ್ರೆ ಕ್ಲೂ ಕೊಟ್ರೆ ಚೂರು ಹೇಳಿ. ಇದು Living thing ಇದ್ರ or ಮೇಲೆಲ್ಲ ನಾವು non-living thing? ಕುತ್ಕೊಳ್ತೀವಿ. ಟೈಲ್ಸ್. ಇದ್ರ ಮೇಲೆಲ್ಲ ಕುತ್ಕೊಳ್ತೀವಿ. ಸೋಫಾ. ಸ್ವಲ್ಪ ನಿಯರ್ ಇದ್ದೀರಾ, ಚೇರಾ ಸ್ವಲ್ಪ ನಿಯರ್ ಇದ್ದೀರಾ. ಬೆಂಚ್. ಕರೆಕ್ಟ್. ಏನ? ಕಪ್ಪು ಹಲಗೆ. ಕಪ್ಪು ಹಲಗೆ. ಅಯ್ಯೋ ದೇವ, ದಯವಿಟ್ಟು ಇದು ಇಂಟರ್ವ್ಯೂಲಿ ಹಾಕ್ಬೇಡಿ. ನೆಕ್ಸ್ಟ್, ಗಂಡಸರು ಎತ್ತುತ್ತಾರೆ, ಹೆಂಗಸರು ಹಾಕೊಳ್ತಾರೆ, ಏನದು? ಗಂಡು ಮಕ್ಕಳೇ ನಾಚಿಕೊಳ್ಳುವಂತ ವಿಷಯ. ಹೆಂಗಸರು ಹಾಕತ್ತಾರೆ. ಕ್ವಶನ್ ಸೂಪರ್ ಆಗಿದೆ. ಸ್ಮಾರ್ಟ್ ಆಗಿ ವಿಚಾರ ಮಾಡ್ರಿ. ಇದು ಒಗಟು. ಏನು ಗಂಡು ಮಕ್ಕಳು? ಗಂಡ್ ಮಕ್ಕಳು ಎತ್ತುತ್ತಾರೆ, ಹೆಣ್ಮಕ್ಳು ಹಾಕೊಳ್ತಾರೆ, ಏನದು? ಯಾಕೋ ಏನ್ ಎತ್ಕೊಂತಾರೆ ಬೇರೆ ಒಂದು ಗೊತ್ತಾಯ್ತೇನಪ್ಪ. ಮಚ್ಚ ನೀನು ಗೊತ್ತಿಲ್ಲ. ನೋಡೋಣ. ಏನ್ ಹೇಳ್ರಿ? ಹೇಳ್ತಾರೆ ಅವ್ರು ಇವಾಗ. ಹೇಳಿ. ಲವ್. ಎತ್ತುತ್ತಾರೆ ಹಾಕೋತಾರೆ. ಮಕ್ಕಳು ಎತ್ತರ, ಹೆಣ್ಮಕ್ಳು ಬಿಸಿಲಿದ್ದಾಗ ಜಾಸ್ತಿ ಅದನ್ನ ಬಾಯ್ಸ್ ಯೂಸ್ ಮಾಡ್ತಾರೆ, ಬಿಸಿಲಿದ್ದಾಗ ಆಚೆ ಎಲ್ಲ ಹೋಗ್ಬೇಕಾದ್ರೆ. ಟೋಪಿನಾ? ಕರೆಕ್ಟ್. ಗಂಡು ಮಕ್ಳು ಎತ್ತಾರೆ ಟೋಪಿ. ಕ್ಲಾಸ್ ಹೊಡೆಯೋದ್ ಕಲಿಯೋಣ ಆನ್ಸರ್ ಮಾಡಿದಾಗ ಹೆಂಗೆ ಅಂತಂದ್ರೆ ಗಂಡ್ ಮಕ್ಳು ಟೋಪಿ ತೆಗಿತಾರೆ, ಹೆಣ್ಮಕ್ಳು ಹಾಕೊಳ್ತಾರೆ. ಅಂದ್ರೆ ಬಿಸಿಲಲ್ಲಿ ಗಂಡ್ ಮಕ್ಳು ಶಕೆ ಆಗತ್ತಂತ ಟೋಪಿ ತೆಗಿತಾರೆ. ಅದನ್ನೆಲ್ಲ ಹೇಳಿದ್ರೆ ನಿಮಗೆ ಗೊತ್ತಾಗಲ್ವಾ? ಅಲ್ಲ, ಯಾರು ಹೇಳಿದ್ದು ಮೇಡಮ್ ತೆಗಿತಾರಂತ? ನಾ ತೆಗಿಯೋದೇ ಇಲ್ಲ. ಮೇಡಮ್ ಈ ಕ್ವಶನ್ಗಳು ಒಗ್ಗಟ್ಟಾರ ನೀವು ಕ್ರಿಯೇಟ್ ಮಾಡೋದ? ಇದು ನಾನ್ ಕ್ರಿಯೇಟ್ ಮಾಡಿರೋದಲ್ಲ. ಇದನ್ನ ಒಗಟು ಅಂತ ಯಾರು ಹೇಳಿದ್ದು? ಒಗ್ಗಟ್ಟು ಅದು ಒಗಟೆ. ಅಲ್ಲ, ಅವ್ರು ಫಿಕ್ಸ್ ಆಗಿರೋದು. ಆನ್ಸರ್ ನನಗೆ ಗೊತ್ತಿದೆ. ಅಲ್ಲಿ ಬರ್ದು ಕಳಿಸಿದ್ದಾರೆ. ಆನ್ಸರ್ ಗೊತ್ತಿರೋದಕ್ಕೆ ನಾನು ಹೇಳಿದಾಗ ಕರೆಕ್ಟ್ ಅಂತ ಹೇಳೋದು. ಇಂಟರ್ವ್ಯೂ ಆದ್ಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಹೆಂಗೆ ಅಂತ. ಓಕೆ, ನೆಕ್ಸ್ಟ್, ಎಲ್ರು ರಾತ್ರಿ ಮಲ್ಕೊಳ್ಬೇಕಾದ್ರೆ ತೆಗೆದು ಬೆಳಗ್ಗೆ ಮತ್ತೆ ಹಾಕೊಳ್ತಾರೆ, ಅದೇನು? ತೆಗಿಯೋದು ಹಾಕೋದೇ ಹೇಳ್ತಾರಪ್ಪ, ಬೇರೆ ಕೇಳೋದೇ ಇಲ್ಲ. ಅಲಾರಾಮ? ಬಟ್ಟೆ ಕಣೋ, ಶರ್ಟು. ಫಸ್ಟ್ ಹಾಸಿಗೆ ತೆಗಿತಾರೆ. ಬೆಡ್ಶೀಟಾ?
ಬಾಗ್ಲು 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 ಕರೆಕ್ಟ್ ಬಾಗ್ಲು ಹಾಕತ್ತಾರೆ, ಲೈಟ್ ಹಾಕಿ ಕರೆಕ್ಟ್ ಕರೆಕ್ಟ್ ಬಾಗ್ಲು. ಬಾಗ್ಲು ಹಾಕೊಂಡು ಮಲಗ್ತಾರೆ. ನಾವು ಕೆಲವು ಟೈಮ್ ಬಾಗ್ಲು ಹಾಕಲ್ದೆ ಮಲಗದ್ ಮೇಡಮ್. ಎಷ್ಟು ಉಪಯೋಗಿಸಿದ್ರು ಕೂಡ ಕಡಿಮೆ ಆಗದ ವಸ್ತು ಯಾವುದು? ನೀರು, ಗಾಳಿ. ಎಷ್ಟು ಯೂಸ್ ಮಾಡಿದ್ರು ಕಡಿಮೆನೇ ಆಗಲ್ಲ. ವಸ್ತು ವಸ್ತು ಅಣ್ಣ, ವಸ್ತು ಅಣ್ಣ. ವಸ್ತುನಾ? ಅದು ನಮ್ಮೆಲ್ಲರಲ್ಲೂ ಇರುತ್ತೆ. ಆಸೆಗಳ ನಮ್ಮೆಲ್ಲರಲ್ಲಿ ಅದೇ ಆಸೆ, ಯೋಚನೆ. ಸ್ವಲ್ಪ ನಿಯರ್ ಇದ್ದೀರಾ. ಆಸೆ, ಯೋಚನೆ, ಕನಸು, ನಗು, ಮನಸ್ಸು. ಎಷ್ಟು ಯೂಸ್ ಮಾಡು. ಮಾತು ಮಾತು, ಕಣ್ಣು, ಬಾಯಿ, ನೆಲ್ಗೆ, ಅದೆಲ್ಲ ಏನೋ ಅಲ್ಲ. ನೀವ್ ಹೇಳಿದ್ರಲ್ಲ ಫಸ್ಟಿಗೆ, ಅದ್ ನಿಯರ್ ಆಗಿದ್ದೀರಾ. ಯೋಚನೆ. ಯೋಚನೆಗೆ ಸ್ವಲ್ಪ ನಿಯರ್ ಆಗಿದ್ದೀರಾ. ಮೇಡಮ್ ಅವ್ರಿಗೆ ಹೇಳ್ಬಿಡಿ ಮೇಡಮ್. ಜ್ಞಾನ. ವಾ, ಅಯ್ಯೋ, ಈ ತರ ಕ್ವಶನ್ಗಳೆಲ್ಲ ಎಲ್ಲಿ ಬರ್ತಾವೆ ಅಂತ ಗೊತ್ತಾಯ್ತೇನಪ್ಪ ದೇವ್ರೆ. ತಲೆ ಇದೆ, ಕಾಲಿಲ್ಲ, ಓಡುತ್ತೆ, ನಡೆಯೋದಿಲ್ಲ, ಅದೇನು? ಹಾವು. ತಲೆ ಇದೆ, ಕಾಲಿಲ್ಲ, ಓಡುತ್ತೆ, ನಡೆಯೋದಿಲ್ಲ. ಅದೇ ಯಾವೆ? ಇಲ್ಲ, ನೀನು ಕೇಳಿದ್ರೋ ಮರೆ. ಜಿಗಣೆ. ತಲೆ ಇದೆಯಾ? ಏನ್ ಮುರಿದು? ನಮ್ಮ ಸಿದ್ದು ಮಂಡ್ಯ ಕುಡಿದ್ಬಿಟ್ಟು ಒಳ್ಳಾಡ್ತಾ ಇರ್ತಾನೆ. ಗೊತ್ತಾಗ್ತಿಲ್ವಾ? ನದಿ. ನದಿ. ತಲೆ ಇದೆಯಾ? ತಲೆ ಇದೆಯಾ? ಅಯ್ಯೋ ವಿಧಿಯೇ. ತಲೆ ಇದೆ, ಕಾಲಿಲ್ಲ. ತಲೆ ಎಲ್ಲಿದೆ ಮೇಡಮ್? ತಲೆ ಎಲ್ಲಿದೆ ನದಿಗೆ? ಅಂದ್ರೆ ಮುಂದೆ, ಮುಂಭಾಗ, ಫಸ್ಟ್. ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಆಮೇಲೆ. ಸರಿ ಸರಿ. ಬಟ್ಟೆ ಇಲ್ಲದೆ ಹುಟ್ಟುತ್ತದೆ, ಬಟ್ಟೆ ತೊಟ್ಟು ಸಾಯುತ್ತದೆ, ಅದೇನು? ನಾವು ಬಟರ್ಫ್ಲೈ. ಬಟರ್ಫ್ಲೈ. ಅದೇ ರೆಕ್ಕೆ ರೆಕ್ಕೆ. ಅಲ್ಲ, ನಾವು ಬಟ್ಟೆ ಇಲ್ದೇನೆ ಅದು ಹುಟ್ಟಿದ್ದು, ಬಟ್ಟೆ ಹುಟ್ಟಾಗ ಹಾಕೊಂಡೆ ಮಾಮೂಲಿ ಸಾಯೋದು. ಕಂಬಳಿ ಒಳಗೆ ಹುಟ್ಟದಲ್ವಾ? ಕಂಬಳಿ ಒಳಗೆ ಹುಟ್ಟುತ್ತೆ, ಸಾಯ್ಬೇಕಾದ್ರೆ ಬಟ್ಟೆ ಹಾಕೊಂಡು ಕಲಕ್ ಸಾಯತ್ತಲ್ವಾ? ರಾಂಗ್. ಮನುಷ್ಯ. ಮನುಷ್ಯ. ನಿಜನೇ ಅಲ್ಲ? ಇಲ್ಲ, ಹುಟ್ಟದ್ಮೇಲೆ ಬಟ್ಟೆ ಅದೇ ಇದಕ್ಕೆ ಅದು ಉತ್ತರ ಅಲ್ಲ. ಅದು ಕತೆ ಮಾಡ್ಕೊಳ್ಳಿ, ಯಾಕಾಗಲ್ಲ? ಆಗುತ್ತೆ ಅಂದ್ಮೇಲೆ ಮಾಡ್ಕೊಳ್ಳಿ ಮೇಡಮ್, ಇಷ್ಟೆಲ್ಲ ಕೇಳಿದ್ರಲ್ಲ ಅದು. ಮಾಡ್ಕೊಬಿಡ್ಲ ಮನುಷ್ಯ ಅಂತಾನೆ. ಬಟ್ ರಾಂಗ್ ಇದೆ, ಆದ್ರೂ ಪರವಾಗಿಲ್ಲ. ಇವ್ರನ್ನೊಂದ್ಸಲ ಗೆಲ್ಸ್ಬಿಡೋಣ ಒಂದೇ ಸಲ. ಹತ್ತಿ ಅದಕ್ಕೆ ಆನ್ಸರ್. ಹೌ? ನಾನು ಮಾತಾಡೋದಿಲ್ಲ, ಆದ್ರೆ ಎಲ್ಲರನ್ನು ಮಾತಾಡಿಸ್ತೀನಿ. ಮೈಕಾ, ಬಾಯಿ, ಮಾತಾಡ್ತೀನಿ. ಸ್ವಲ್ಪ ನಿಯರ್ ಇದ್ರೆ, ಸ್ವಲ್ಪ. ನಗು, ನಗು, ನಾಲ್ಗೆ, ಮೂಗು, ಕಣ್ಣು. ನೀವಾ? ಕ್ಯಾಮ್ರಾ. ಅಲ್ಲ, ಸ್ವಲ್ಪ ನಿಯರ್ ಇದ್ದೀರಾ. ಮೊಬೈಲು. ಕರೆಕ್ಟ್. ಮೊಬೈಲ್ ಏನ್ ಮಾತಾಡೋಣ? ಗಜೇಂದ್ರಣ್ಣ, ನಿನ್ಗೆ ಇಷ್ಟೊಂದು ಜ್ಞಾನ ಐತೆ ಅಂತ ನಂಗೆ ಇವತ್ತೇ ಕಾಣೋಣ ಗೊತ್ತಾಗಿದ್ದು. ಎಷ್ಟು ಎಲ್ಲದಕ್ಕೂ ನೀವೇ ಆನ್ಸರ್ ಮಾಡ್ತಾ ಇದ್ದೀರಾ. ಕ್ಲೋಸ್ ಅಪ್ ಇಡಿ, ಕ್ಲೋಸ್ ಅಪ್. ಅಲ್ಲ, ಏಜು ಮ್ಯಾಟರ್ ಆಗುತ್ತೆ. ಸೀನಿಯರ್ ಅಲ್ವಾ, ತುಂಬಾ ಜ್ಞಾನ ತಿಳ್ಕೊಂಡ್ಬಿಟ್ಟವ್ರೆ. ಮ್ಯಾಟರ್ ಆಗುತ್ತೆ, ಎಕ್ಸ್ಪೀರಿಯನ್ಸ್. ಲಾಸ್ಟ್ ಒಂದು ಇವಾಗ. ಅಂಕಲ್ ನೆವರ್ ಕಾಂಪ್ರಮೈಸ್. ನೀವು ಅಂಕಲ್ ಅಂತ ಹೇಳ್ತಿದಾರೆ ನೋಡಿ. ಹೇಳಿ ಬಿಡಿ ಮೇಡಮ್, ನಾಳೆ ದಿನ ಅವನು ಅಂಕಲ್ ಆಗ್ತಾನಲ್ವಾ? ಕಣ್ಣುಗಳಿವೆ, ಆದ್ರೆ ನೋಡ್ಲಿಕ್ಕೆ ಆಗಲ್ಲ, ಅದೇನು? ಕಣ್ಣಿದೆ, ಆದ್ರೆ ನೋಡೋಕ್ಕಾಗಲ್ಲ, ಅದೇನು? ನಾನೇನು ಕೇಳಿದ್ರು ಇದೇ ಕ್ವಶನ್. ಹೇಳ ಆನ್ಸರ್. ನೀನು ಕೇಳಿದ್ರೆ ಹೇಳಿಲ್ಲ, ಇವತ್ತು ಕೇಳಿದ್ರೆ ಹೇಳಿಲ್ಲ. ಕಣ್ಣಿದೆ, ನೋಡಕ್ಕಾಗಲ್ಲ. ಬಾಯಿ ಇದೆ, ಮಾತಾಡಕ್ಕಾಗಲ್ಲ. ಕಣ್ಣಿದೆ, ನೋಡಕ್. ಏನಿಲ್ಲ, ಕಣ್ಣಷ್ಟೇ. ಕಿವಿದೆ, ಕೇಳಕ್ಕಾಗಲ್ಲ. ಕಿವಿ ನಮ್ಗಿದೆ, ಈ ಕ್ವಶನ್ಗಳು ಕೇಳಕ್ಕಾಯ್ತಲ್ಲ. ಕಣ್ಣಿದೆ, ಕೇಳಕ್ಕಾಗಲ್ವಾ? ಏನಕ್ಕೆ ನೀವು ಜೋಕ್ಲು ಕೊಡಿ ಮೇಡಮ್. ಅದನ್ನ ದೋಸೆ ಜೊತೆ ತಿಂತೀವಿ. ದೋಸೆ. ಕಣ್ಣಿದೆ, ದೋಸೆ. ಆಲೂಗೆಡ್ಡೆ. ಆಲೂಗಡ್ಡೆ. ನಾನಿದೆ ಕೇಳಿದ್ದು. ನಾವು ಕಡುಬು ಜೊತೆ ತಿಂತೀವಿ ಮೇಡಮ್. ನೀವು ಕಡುಬು ಜೊತೆ ಆಲೂಗಡ್ಡೆ ಪಲ್ಯದಲ್ಲಿ ತಿಂತೀರಾ? ಆಲೂಗಡ್ಡೆ ಸಾಂಬಾರು. ದೋಸೆ ಇಡ್ಲಿ ಎರಡಕ್ಕೂ ಯೂಸ್ ಮಾಡ್ತಾರಪ್ಪ. ಅವ್ರ ದೋಸೆ ಅಂದ್ರಲ್ಲ, ಅದಕ್ಕೆ ದೋಸೆ ಅಂದ್ರೆ ತುಂಬಾ ಇಷ್ಟ ಆಗೋದು ದೋಸೆ ಆಲೂಗಡ್ಡೆ ಪಲ್ಯ ಅಲ್ವಾ, ಅದಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.